ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗ ಶಿವಮೊಗ್ಗದಿಂದ ಮಂಜುನಾಥ್ ಕರೆ ಮಾಡ್ತಾರೆ. ಮಂಜುನಾಥ್, ನಿಮ್ಮ ಪ್ರಶ್ನೆ ಇದೆ, ಡಾಕ್ಟರ್ನ ಕೇಳಿ. ಹಲೋ ಸರ್. ತಿಳಿಸಿ ಮಂಜುನಾಥ್ ಅವರೇ. ನಾವು ಮಲ್ಕೊಂಡಾಗ ಈ ಬೆಳ್ಳೆಲ್ಲ ಒಂದ್ ಸ್ವಲ್ಪ ಮರಗಟ್ಕಂತವೆ, ಕೈ ಎಲ್ಲ ಒಂಥರ ಹಿಡ್ಕೊಂಡಾಗತ್ತೆ. ಬರೀ ಕೈ ಬೆರಳು ಅಷ್ಟೇನಾ? ಕೈ ಬೆರಳು ಒಂದ್ ಕಡೆ ಕೈ ಹಿಡ್ಕೊಂಡಂಗ್ ಆಗತ್ತೆ, ಎತ್ತಕ್ಕಾಗಲ್ಲ. ಒಂದ್ ಸ್ವಲ್ಪ ಹೊತ್ತು ಒಂದ್ 5 ನಿಮಿಷ ಬೇಕಾಗತ್ತೆ ಎತ್ತಳಕ್ಕೆ. ಕಾಲು ಹಿಡ್ಕೊಳ. ಕಾಲು ಬೆರಳು ಏನ್ ಸಮಸ್ಯೆ ಇಲ್ಲ? ಕಾಲ್ ಬೆರಳೇನಿಲ್ಲ, ಒಂಥರ ಮರಗಟ್ಟದಂಗ ಆಗತ್ತೆ. ಓಕೆ, ಜೋಮ್ ಹಿಡ್ದಂಗೆ ಆಗತ್ತೆ. ಹಾ, ಓಕೆ. ಮತ್ತೆ ಇದು ಕೂಡ ಸಹಜವಾಗಿ ಶೀತ ಮತ್ತೆ ವಾತದಿಂದಾನೇ ಆಗುವಂಥದ್ದು. ಪ್ರಮುಖವಾಗಿ ಇದಕ್ಕೆ ಸ್ವಲ್ಪ ಅಭ್ಯಂಗ ಬೇಕೇ ಬೇಕು. ನೀವೇನ್ ಮಾಡ್ತೀರಾ, ಸ್ವಲ್ಪ ಎಳ್ಳೆಣ್ಣೆ ಇದೆಯಲ್ಲ, ಎಳ್ಳೆಣ್ಣೆನ ಸ್ವಲ್ಪ ಬಿಸಿ ಮಾಡಿ. ನಾ ಡಾಕ್ಟರ್ ಹತ್ರ ತೋರಿಸಿದ್ದೆ, ಅವರು ಡಾಕ್ಟರ್ ಕೊಬ್ಬರಿ ಎಣ್ಣೆ ಹಚ್ಕ ಅಂದ್ರು. ಕೊಬ್ಬರಿ ಎಣ್ಣೆ ಹಚ್ಕೊಂಡೆ, ಅದು ಬಹಳ ದಿವಸದಿಂದ ಆಗ್ತಿದ್ದೇವೆ ಸರ್. ಅದೇ ಅದು ತುಂಬಾ ದಿವಸದಿಂದ ಇದ್ದ ಪಕ್ಷದಲ್ಲಿ ಮತ್ತೆ ಕೆಲವೊಂದು ಚಿಕಿತ್ಸೆಗಳ ಮುಖಾಂತರ ಅದನ್ನು ವಾಸಿ ಮಾಡಬೇಕಾಗತ್ತೆ. ಈ ಜೋಮು 2 ವಿಚಾರದಿಂದ ಬರುತ್ತೆ. ಒಂದು, ರಕ್ತ ಪರಿಚಲನೆ ಸರಿಯಾಗಿ ಆಗದೆ ಇದ್ದ ಪಕ್ಷದಲ್ಲಿ ಜೋಮ್ ಬರುತ್ತೆ. ಮತ್ತೊಂದು, ನರಕ್ಕೆ ಸಂಬಂಧಪಟ್ಟಿರುವಂಥ ಏನೋ ಸಮಸ್ಯೆಗಳಿದ್ದಾಗ ಜೋಮ್ ಬರುತ್ತೆ. ಸೊ ಈ ಸೊಂಟ ನೋವಲ್ಲೂ ಸಹ ಎಷ್ಟೋ ಸರಿ ಜೋಮ್ ಬರುತ್ತೆ. ಸೈಟಿಕ ಸಮಸ್ಯೆಗಳಲ್ಲಿ ಕುತ್ತಿಗೆ ನೋವಲ್ಲಿ ಕೂಡ ಜೋಮ್ ಬರುತ್ತೆ. ಯಾಕೆಂದರೆ ಸರ್ವೈಕಲ್ ಸ್ಪಾಂಡಿಟಿಸ್ ಆಗಿದ್ದ ಪಕ್ಷದಲ್ಲಿ ನೀವೇನೇನು ಹೇಳ್ತಾ ಇದ್ದೀರಾ, ಕೈ ಮರಗಡ್ದಂಗೆ ಆಗುತ್ತೆ ಅಂದರೆ ಜೋಮ್ ಹಿಡಿಯುವಂಥದ್ದು, ಕೈ ನೋವು ಬರುವಂಥದ್ದು, ಲಿಫ್ಟ್ ಮಾಡೋಕ್ಕೆ ಆಗದೇ ಇರುವಂಥದ್ದು, ಎಷ್ಟೋ ಸಂದರ್ಭದಲ್ಲಿ ಬೆಳಗಿನ ಜಾವ ನೋವು ಜಾಸ್ತಿ ಆಗಿರುವಂಥದ್ದು, ಇವೆಲ್ಲವೂ ಸಹ ಸಹಜವಾಗಿ ಈ ಒಂದು ಸರ್ವೈಕಲ್ ಸ್ಪಾಂಡಿಲೈಟಿಸಲ್ಲಿ ಕೂಡ ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಮತ್ತೆ ಇದನ್ನು ಡಯಾಗ್ನೋಸಿಸ್ ತುಂಬ ಮುಖ್ಯ. ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಸೂಕ್ತವಾಗಿ ಅದನ್ನು ಪರಿಶೀಲಿಸಿ ಆಮೇಲೆ ಚಿಕಿತ್ಸೆ ಕೊಡುವಂಥದ್ದು ಒಳ್ಳೆಯದು. ಓಕೆ, ಈಗ ಮಳವಳ್ಳಿಯಿಂದ ಮಹದೇವಯ್ಯ ಕರೆ ಮಾಡಿದ್ದಾರೆ. ಮಹದೇವಯ್ಯ, ನಿಮ್ಮ ಸಮಸ್ಯೆ ಏನಿದೆ, ಡಾಕ್ಟರ್ನ ಕೇಳಿ. ಹಲೋ, ತಿಳಿಸಿ ಮಹದೇವಯ್ಯನವರೇ. ಸರ್ ನಮಸ್ಕಾರ, ನಾನು ಮಹದೇವ್ ಅಂತ ಸರ್, ಮಳವಳ್ಳಿಯಿಂದ. ಸರ್ ನಮ್ಗೆ ಎಡದ ಕಾಲದ ಮಂಡಿ ಸ್ವಲ್ಪ ತುಂಬಾ ನೋವಿದೆ ಸರ್. ಅದು ಕೆಳಗಡೆ ಕುತ್ಕೊಂಡು ಎದ್ದೇಳೋಕ್ಕಾಗಲ್ಲ. ಸೊ ಡಾಕ್ಟರ್ ತೋರಿಸ್ದೆ, ಅವರು ಮಂಡಿ ಚಿಪ್ ಸವಿತಾ ಇದೆ ಅಂತ ಹೇಳಿದ್ರು. ಸೊ ರೆಸ್ಟ್ ತಗೊಂಡ್ರೆ ಓಕೆ, ನೋ ಪ್ರಾಬ್ಲಮ್. ಸ್ವಲ್ಪ ಹಾರ್ಡ್ ವರ್ಕ್ ಏನಾದ್ರು ಮಾಡ್ತು ಅಂತಂದ್ರೆ ತುಂಬಾ ಪೇನ್ ಬಂದ್ಬಿಡುತ್ತೆ. ಯಾವಾಗಿಂದ ಇದೆ ನಿಮಗೆ? ಎದ್ದೇಳಕ್ ಆಗ್ತಾ ಇಲ್ಲ. ಸೊ ಏನಾದ್ರು ಟ್ರೀಟ್ಮೆಂಟ್ ಇದೆಯಾ ಸರ್? ಯಾವಾಗಿಂದ ಇದೆ ಮಹದೇವನವರೇ? ಸರ್ ಸುಮಾರು ಒಂದು 6 months ಇಂತ ಇದೆ ಸರ್. ಎಷ್ಟಾಗಿದೆ ವಯಸ್ಸೀಗ? ಸರ್ ನಮ್ಗೆ 38. ಓಕೆ, ಇದು ಸಹಜವಾಗಿ ಏನಾಗುತ್ತೆ, ಒಂದು ಕಾಲಲ್ಲಿ ಕಾಣುವಂತಹ ನೋವುಗಳು, ಇದನ್ನು ನಾವು ಸಂಧಿವಾತ ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಕರಿತೀವಿ. ಅದೇ ರುಮಟೈಡ್ ಆರ್ಥ್ರೈಟಿಸ್, ಆಮವಾತ ಆದ ಪಕ್ಷದಲ್ಲಿ 2 ಕಾಲಲ್ಲೂ ಸಿಮಿಲರ್ ಆಗಿ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ನಥಿಂಗ್ ಬಟ್, ಒಂದೇ ಕಾಲಲ್ವಾ ನಿಮಗಿರೋ ಸಮಸ್ಯೆ? ಒಂದೇ ಕಾಲಲ್ಲಿ ಮಾತ್ರ, ಎಡಗಾಲ್ ಮಾತ್ರ. ಇಟ್ ಈಸ್ ನಥಿಂಗ್ ಬಟ್ ಮೂಳೆ ಸವಿತಾ ಇರೋದೇ ಅದಕ್ಕೆ ಪ್ರಮುಖವಾದಂಥ ಕಾರಣ. ಸೊ ಇದಕ್ಕೆ ಏನು ಮಾಡಬೇಕು ನೀವು ಅಂದರೆ, ಕ್ಯಾಲ್ಶಿಯಂ ರಿಚ್ ಫುಡ್ಸ್ನ ತಗೊಳ್ಳೇಬೇಕು. ಹಾಲು, ಮೊಟ್ಟೆ, ರಾಗಿ ಮತ್ತು ಡ್ರೈ ಫ್ರೂಟ್ಸು ಇಂಥವನ್ನು ಬಳಸ್ಬೋದು. ಮತ್ತು ಇದಕ್ಕೆ ಅಗೈನ್ ಹರಳೆಣ್ಣೆ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಮಸಾಜ್ ಮಾಡಬೇಕಾಗತ್ತೆ ಮಂಡಿಗೆ. ಮತ್ತು ಒಳಗಡೆ ಸೈನೋವಿಯಲ್ ಫ್ಲೂಯಿಡ್ ಅಂಶ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಜೊತೆಗೆ ಈ ಮೂಳೆ ಸವಿತಾನ ಕೂಡ ತಡೆಯೋದಕ್ಕೆ ಕ್ಯಾಲ್ಶಿಯಂ ರಿಚ್ ಫುಡ್ಸ್ ಬೇಕೇ ಬೇಕು. ಮತ್ತು ಒಳಗಡೆ ಸೈನೋವಿಯಲ್ ಫ್ಲೂಯಿಡ್ ಅಂಶ ಜಾಸ್ತಿ ಆಗಬೇಕು ಅಂದರೆ ಸ್ವಲ್ಪ ಆಹಾರದಲ್ಲಿ ತುಪ್ಪನ ಸ್ವಲ್ಪ ಬಳಸುವಂಥದ್ದು ಒಳ್ಳೆಯದು. ಸೊ ಈ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರೆ ಅನುಕೂಲ ಆಗುತ್ತೆ. ಓಕೆ, ಈಗ ಬೆಂಗಳೂರಿಂದ ರವಿ ಕರೆ ಮಾಡಿದ್ದಾರೆ. ರವಿ, ನಿಮ್ಮ ಸಮಸ್ಯೆ ಏನಿದೆ, ಡಾಕ್ಟರ್ನ ಕೇಳಿ. ನಮಸ್ತೆ ಸರ್. ನಮಸ್ತೆ ರವಿ. ನಮ್ಗೆ ನಾವು ಮಾಡೋದು ಟೈಲರಿಂಗ್ ಕೆಲಸ ಮಾಡೋದು. ಓಕೆ. ತುಂಬಾ ಹೊತ್ತು ಕೂತಿರ್ತೀವಿ. ಸುಮಾರು 4 years ಬ್ಯಾಕ್ MRI ಸ್ಕ್ಯಾನ್ ಎಲ್ಲ ಮಾಡ್ತಿದ್ದೆ. ನಮ್ಗೆ ತುಂಬಾ ಬೆನ್ನು ಬರುತ್ತೆ. ಹಾಗೆ ಮತ್ತೆ ಕುತ್ತಿಗೆ ಯಾವ ಕಡೆ ತಿರುಗಿದ್ರು ಆ ಕಡೆ ಹಿಡ್ಕೊಂಡ್ಬಿಡುತ್ತೆ ಟಕ್ ಅಂತ. ಓಕೆ. ನೆಕ್ ಬೋನು, ಈ ನೆಕ್ ಅಲ್ಲಿ ಬ್ಯಾಕ್ ಸೈಡ್ ಏನ್ ಗುಂಡಿ ತರ ಇದೆ, ಆ ಜಾಯಿಂಟ್ ಅಲ್ಲಿ ನಾನು ಯಾವ ಕಡೆ ತಿರುಗಿದ್ರು ಒಂದೊಂದ್ಸರಿ ಬಿಡ್ಸೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಓಕೆ, MRI ರಿಪೋರ್ಟ್ ಏನ್ ಹೇಳುತ್ತೆ? ಮತ್ತೆ ಮಧ್ಯ ಭಾಗವರೆಗೂ ತುಂಬಾ ಎಳ್ತಾ ಬರುತ್ತೆ, ಸಖತ್ ನೋವು ಬರುತ್ತೆ. ನಿಮ್ಗೆ MRI ರಿಪೋರ್ಟ್ ಅಲ್ಲಿ MRI ಮಾಡಿಸಿದೀನಿ ಅಂದ್ರಲ್ವಾ, ಅದರಲ್ಲಿ ಏನೋ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರೋದು, ಕಂಪ್ರೆಷನ್ ಆಗಿರೋದು, ಬಲ್ಜ್ ಆಗಿರೋದು, ಈ ತರ ಏನಾದ್ರು ಇದೆಯಾ? ಅದು ಇಲ್ಲ, ಏನು ಸಮಸ್ಯೆ ಇಲ್ಲ. ಫಿಸಿಯೋಥೆರಪಿ ಕೂಡ 1 ವರ್ಷ ಮಾಡುತ್ತೆ ನಾನು. ಓಕೆ, ಯಾಕೆಂದ್ರೆ ಆ ರಿಪೋರ್ಟ್ನ ಒಂದ್ಸರಿ ಡೀಟೇಲ್ ಆಗಿ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಸಣ್ಣದಾಗಿ ಎಷ್ಟೋ ಸರಿ ಬಲ್ಜ್ ಆಗಿದ್ರು ಸಹ ಡಿಸ್ಕು, ಮತ್ತೆ ತುಂಬಾ ಕಂಪ್ರೆಷನ್, ಲೈಟ್ ಆಗಿ ಸ್ವಲ್ಪ ಕಂಪ್ರೆಷನ್ ಇದ್ರೂ ಸಾಕು, ಈ ನೋವುಗಳು ಶುರು ಆಗ್ಬಿಡುತ್ತೆ. ಈಗ ಒಂದು ಅಂಗೈಗಾಗಲಿ ಅಂಗಾಲ್ಗಾಗಲಿ ಮುಳ್ಳು ಚುಚ್ಕೊಂಡ್ರೆ ತಡ್ಕೊಳಕ್ ಆಗೋದಿಲ್ಲ ಅಂತ, ಅದ್ರಲ್ಲಿ ನರಕ್ಕೆ ಮುಳ್ಳು ಅಂದರೆ ಚುಚ್ತಾ ಇದ್ದರೆ ನೋವು ಸಹಜವಾಗಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ಮತ್ತೆ ಈ ಒಂದು MRIನ ಇನ್ನೊಂದ್ಸರಿ ಸ್ಟಡಿ ಮಾಡಬೇಕಾಗತ್ತೆ. ಮತ್ತು ನಾನು ತಿಳಿಸಿರೋ ಪ್ರಕಾರ ನೀವು ಈ ರೆಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸಲ್ಲಿ. ಯಾಕೆಂದರೆ ದೈನಂದಿಕ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯರಿಗೂ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ಯಾಕೆಂದರೆ ಜೀವನ ನಡೆಸ್ಕೊಳ್ಬೇಕಾಗತ್ತೆ. ಇದರ ಮಧ್ಯೆ ಸೂಕ್ತವಾದಂತಹ ಒಂದು ರೆಸ್ಟ್ ಬೇಕೇ ಬೇಕು ಈ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬೇಕು ಅಂದರೆ. ಮತ್ತು ಅದಕ್ಕೆ ತಕ್ಕ ಹಾಗೆ ಅಭ್ಯಂಗ ಅಂದರೆ ಎಣ್ಣೆ ಸ್ನಾನ ತುಂಬ ಮುಖ್ಯ. ಆಹಾರದಲ್ಲಿ ಸೂಕ್ತವಾದಂಥ ಪೋಷಕಾಂಶಗಳು, ಕ್ಯಾಲ್ಶಿಯಂ ಅಂಶ ಜಾಸ್ತಿ ಆಗುವಂಥದ್ದು ಮಾಡಲೇಬೇಕಾಗತ್ತೆ. ಅದು ಕಂಟ್ರೋಲ್ ಬರದೇ ಇದ್ದ ಪಕ್ಷದಲ್ಲಿ ತಜ್ಞ ವೈದ್ಯರನ್ನು ಭೇಟಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ, ಆಕೆಂದ್ರೆ ಆಯುರ್ವೇದದಲ್ಲಿ ಇದಕ್ಕೆ ಕಟಿಬಸ್ತಿ ಅಂತ ಕರಿತೀವಿ, ಮತ್ತು ಕುತ್ತಿಗೆ ಗ್ರೀವಾ ಬಸ್ತಿ ಅಂತ ಕರಿತೀವಿ.
ಬೇರೆ ಪಂಚಕರ್ಮ ಚಿಕಿತ್ಸೆಗಳು ಸಾಕಷ್ಟಿದೆ. ಅದರ ಮಧ್ಯೆ ಒಂದು ರಸಾಯನ ಚಿಕಿತ್ಸೆಗಳು ಅಂತ ಕರಿತೀವಿ. ರಸಾಯನ ಔಷಧಿಗಳು ಕೊಡೋದ್ರಿಂದ, ರಸಾಯನ ಅಂದರೆ ಮೆಟಲ್ಸ್ ಆ್ಯಂಡ್ ಮಿನರಲ್ಸ್ ಕಾಂಬಿನೇಷನ್ ಇರುವಂಥ ಹರ್ಬಲ್ ಕಾಂಬಿನೇಷನ್ಸ್ ಕೆಲವೊಂದು ಕೊಡೋದ್ರಿಂದ ಏನಾಗುತ್ತೆ, ಸಂಪೂರ್ಣ ಈ ಒಂದು ವಾತವ್ಯಾಧಿಗಳನ್ನ ಮತ್ತು ಶೀತರೋಗಗಳನ್ನ ಹತೋಟಿಗೆ ತರಬಹುದು. ಓಕೆ, ನಮ್ಮ ಕಾಲರ್ಸೇ ಹೇಳ್ತಿದ್ದಾರೆ ಚಳಿಗಾಲದಲ್ಲಿ ಏನೆಲ್ಲ ಸಮಸ್ಯೆಗಳಿಂದ ಇದು ಅವರು ಅದೇ ಬೇಸಿಗೆಯಲ್ಲಿ ನೋಡಿ ಈ ಸಮಸ್ಯೆ ಅಷ್ಟಿರೋದಿಲ್ಲ ಬೇಸಿಗೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಅವರೇ. ಚಳಿಗಾಲದ ಬಗ್ಗೆ ಹಾಗೆ ಚಳಿಗಾಲದ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದ. ನಮಸ್ಕಾರ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಚಳಿಗಾಲದಲ್ಲಿ ಹಲವಾರು ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತೆ. ಆದರೆ ದೈನಂದಿನ ವ್ಯಾಯಾಮ, ಅದರ ಜೊತೆಗೆ ಯಾವ ರೀತಿಯ ಆಹಾರ ದೇಹಕ್ಕೆ ಈ ಋತುವಿನಲ್ಲಿ ಒಳ್ಳೆಯದು ಅಂತ ತಿಳ್ಕೊಂಬಿಟ್ರೆ ಸಮಸ್ಯೆ ಉದ್ಭವ ಆಗೋ ಪ್ರಶ್ನೆನೇ ಇಲ್ಲ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.